ಇದು ಸಹಜವಾದಂತ ಗುಮಾನಿ ಇದು. ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಉಗ್ರರ ಕೃತ್ಯ ಶಂಕೆ ವ್ಯಕ್ತವಾಗ್ತಾ ಇದೆ. ಉಗ್ರರು ದಾಳಿ ನಡೆಸಿರುವ ಬಗ್ಗೆ ಖಾಕಿಗೆ ಅನುಮಾನ ಇದೆ. ಯಾಕಂತ ಅಂದ್ರೆ ಸ್ಫೋಟಕ್ಕೆ ಅಮೋನಿಯಂ ನೈಟ್ರೇಟ್ ಅನ್ನ ಬಳಕೆ ಮಾಡಿದ್ದಾರೆ ಅನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಅಮೋನಿಯಂ ನೈಟ್ರೇಟ್ ಅನ್ನ ಏನಾದ್ರೂ ಬಳಸಿದ್ದಂಥದ್ದು ಗೊತ್ತಾದ್ರೆ ಬಹುತೇಕ ಇದು ಒಂದು ಸುಧಾರಿತವಾದಂತಹ ಸ್ಫೋಟಕವನ್ನ ತಯಾರು ಮಾಡಿ ಹೀಗೆ ಬ್ಲಾಸ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಹಂತದ ಖಚಿತತೆ ಆಗುತ್ತೆ. ಇಲ್ಲಿ ತನಕ ಇದ್ದಂತ ಗುಮಾನಿ ಏನು ಅಂತ ಅಂದ್ರೆ ಅಲ್ಲಿ ಯಾವುದು ಜನವಸತಿ ಪ್ರದೇಶದಲ್ಲಿ ಆಗಿರುವಂತದ್ದಲ್ಲ, ಯಾವುದೋ ಮನೆ ಬಳಿನೋ ಹೋಟೆಲ್ ಬಳಿನೋ ಆಗಿರುವಂತದ್ದಲ್ಲ, ಇದೊಂದು ಸಿಗ್ನಲ್ ಬಳಿ ಆಗಿರುವಂತ ಘಟನೆ ಆಗಿರುವಂತ ಕಾರಣಕ್ಕಾಗಿ ಅಲ್ಲಿ ಏನಾದ್ರು ಸಿಲಿಂಡರ್ ಬ್ಲಾಸ್ಟ್ ಆಯ್ತೋ ಮತ್ತೊಂದು ಈ ತರದನ್ನ ನಾವು ಊಹೆ ಮಾಡ್ಕೊಳಕ್ಕಾಗಲ್ಲ. ಈಗಿರುವಂತದ್ದು ಒಂದು ಗುಮಾನಿ ಅಂತ ಅಂದ್ರೆ CNG ಬ್ಲಾಸ್ಟ್ ಆಗಿರ್ಬೋದು ಅಂತ. ಒಂದು ಕಾರ್ನಲ್ಲಿ CNG ಅಂತ ಅಂದ್ರೆ 7 kg ಮ್ಯಾಕ್ಸಿಮಮ್ 7 kg ಒಂದು ಸಿಲಿಂಡರ್ ಇಡೋದಕ್ಕೆ ಬಹುಶಃ ಅವಕಾಶ ಇರೋದು ನಮ್ಮ ದೇಶದಲ್ಲಿ. ಆ 7 kgಯಲ್ಲಿ 7 kg ಇತ್ತು ಅಂತೇಳಿ ಅದು ಬ್ಲಾಸ್ಟ್ ಆದ್ರೂ ಕೂಡ ಈ ಮಟ್ಟಿಗಿನ ತೀವ್ರತೆ ಇರುತ್ತೆ ಅಂತ ಹೇಳಿ ಅದು ವ್ಯಕ್ತಪಡಿಸಕ್ ಆಗಲ್ಲ. ಆಮೇಲೆ ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರೋ ಪ್ರಕಾರವಾಗಿ ಪೊಲೀಸರಿಗೂ ಕೂಡ ಸಿಕ್ಕಿರುವಂತ ಮಾಹಿತಿ ಪ್ರಕಾರವಾಗಿ ಸ್ವಿಫ್ಟ್ ಕಾರ್ನಲ್ಲಿ ಆಗಿರುವಂತ ಸ್ಫೋಟ ಇದು. ಬಹುಶಃ ಸ್ವಿಫ್ಟ್ ಕಾರ್ನಲ್ಲಿ CNG ಅಳವಡಿಕೆ ಆಗಿರುವಂತದ್ದಿಲ್ಲ. ಸ್ವಿಫ್ಟ್ ಡಿಸೈರ್ ಏನೋ ಈಗೀಗ ಬರ್ತಾ ಇದಾವೆ CNG ಅಳವಡಿಕೆ ಆಗಿರುವಂಥದ್ದು. ಸ್ವಿಫ್ಟ್ ಕಾರ್ನಲ್ಲಿ CNG ಅಳವಡಿಕೆ ಇಲ್ಲ. ಹಾಗಾಗಿ ಇದು ಯಾವ ಮಾದರಿಯ ಸ್ಫೋಟ ಇದು ಅನ್ನುವಂಥದ್ದು ಗುಮಾನಿ ಇದ್ದೇ ಇದೆ. ಆಮೇಲೆ ಒಂದೆರಡಲ್ಲ, ಸುಮಾರು 10ಕ್ಕೂ ಹೆಚ್ಚಿನ ವೆಹಿಕಲ್ಗಳು ಈ ಸಂದರ್ಭದಲ್ಲಿ ಜಖಮ್ ಆಗಿವೆ. ಅದು ನೇರವಾಗಿ ಜಖಮ್ ಆಗಿರುವಂಥದ್ದು ಒಂದು. ಎರಡನೇದಾಗಿ ಹೊತ್ತಿರುವಂಥ ಬೆಂಕಿ ಇತರ ವೆಹಿಕಲ್ಗಳಿಗೆ ವ್ಯಾಪಿಸಿ ಸುಟ್ಟು ಕರಕಲಾಗಿರುವಂಥದ್ದು ನಂಬರ್ 1. ನಂಬರ್ 2 ಏನು ಅಂತಂದ್ರೆ ಅಲ್ಲಿಂದ ಸುಮಾರು 50 ಮೀಟರ್ಗಿಂತ ಹೆಚ್ಚಿನ ದೂರದಲ್ಲಿರುವಂತಹ ಅಂಗಡಿಗಳ ಗಾಜುಗಳು ಪುಡಿ ಪುಡಿ ಆಗಿದೆ. ಅಕ್ಕಪಕ್ಕದ ಮನೆಗಳ ಅಲ್ಲಿ ಸ್ವಲ್ಪ ದೂರದಲ್ಲಿರುವಂತಹ ಮನೆಗಳ ಬಾಗಿಲುಗಳೆಲ್ಲ ಹಂದಾಡಿದೆ, ಗೋಡೆಗಳು ಬಿರುಕ್ಬಿಟ್ಟಿವೆ ಅಂತ ಅಂದ್ರೆ ಇದು ಬಹಳ ಸುಧಾರಿತವಾದಂತಹ ಸ್ಫೋಟ, ಬಹಳ ದೊಡ್ಡ ಪ್ರಮಾಣದಲ್ಲೇ ಆ ಕಾರ್ನಲ್ಲಿ ಇದ್ದಂತಹ ಸ್ಫೋಟ ಅನ್ನುವಂಥದ್ದು ನಂಬರ್ 2. ಮೂರನೇ ವಿಚಾರ ಏನು ಅಂತ ಅಂದ್ರೆ ಮನುಷ್ಯನ ದೇಹಗಳು ಕೂಡ ಅಲ್ಲಿ ನಾವು ಈಗ ತಾನೇ ನೋಡ್ತಾ ಇದ್ವಿ. ನಮ್ಮ ಪ್ರತಿನಿಧಿ ಆ ಘಟನಾ ಸ್ಥಳದಿಂದ ಸ್ವಲ್ಪ ದೂರದಲ್ಲಿದ್ದಾರೆ, ಯಾಕಂದ್ರೆ ಕ್ರೈಮ್ ಪ್ಲೇಸ್ ಆಗಿರುವಂತ ಕಾರಣಕ್ಕಾಗಿ ಅದನ್ನ ಸುತ್ತಲೂ ಪೊಲೀಸರು ಕವರ್ ಮಾಡಿರ್ತಾರೆ. ಆ ಎಕ್ಸಾಕ್ಟ್ ಸ್ಪಾಟ್ ನಲ್ಲಿ ಇರೋಕೆ ಅವಕಾಶ ಇಲ್ಲ. ಸ್ವಲ್ಪ ದೂರದಲ್ಲಿದ್ರೂ ಕೂಡ ಅಲ್ಲೂ ಮನುಷ್ಯನ ಮೂಳೆಗಳೆಲ್ಲ ಬಂದು ಬಿದ್ದಿರುವಂತದನ್ನ ನೀವು ನೋಡ್ತಾ ಇದ್ದೀರಾ. ಆಮೇಲೆ ಬಾನೆಟ್ ಸಂಬಂಧಪಟ್ಟ ಹಾಗಿನ ವಸ್ತುಗಳು, ಕಾರ್ನ ಬಾನೆಟ್ ಎಲ್ಲ ಹೋಗಿ ಅಲ್ಲಿ ಬಿದ್ದಿರುವಂತದನ್ನ ನೋಡ್ತಾ ಇದ್ದೀರಾ, ಮಡ್ಗಾಡ್ಸ್ ಬಿದ್ದಿರುವಂತದನ್ನ ನೋಡ್ತಾ ಇದ್ದೀರಾ. ಇದೆಲ್ಲವೂ ಕೂಡ ಸುಮಾರು 30-40 ಮೀಟರ್ ದೂರದಲ್ಲಿ ಬಿದ್ದಿದೆ ಅಂತ ಅಂದ್ರೆ ಇದು ಬಹಳ ಸುಧಾರಿತವಾದಂತ ಸ್ಫೋಟ ಅನ್ನುವಂಥ ಗುಮಾನಿ ವ್ಯಕ್ತ ಆಗ್ತಾ ಇದೆ. ನಂಬರ್ 4, ಇವತ್ತು ಬೆಳಗ್ಗೆ ಹಾಗೆ ನಿನ್ನೆ ಸಂಜೆ ಆಗಿರುವಂತ ರೈಡ್ಗಳು ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ 2900 kgಗೂ ಅಧಿಕ ಸುಧಾರಿತ ಸ್ಫೋಟಕಗಳನ್ನೆಲ್ಲ ವಶಕ್ಕೆ ಪಡೆದಿರುವಂಥದ್ದು. ಹೀಗಾಗಿ ಒಳಗಿಂದ ಒಳಗೆ ದೊಡ್ಡ ಜಾಲ ಇಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇತ್ತು. ಒಂದು ಟೀಮ್ ಅನ್ನ ಬಹುಶಃ ಪತ್ತೆ ಹಚ್ಚೋದ್ರಲ್ಲಿ ನಮ್ಮ ಪೊಲೀಸ್ NIA ಸೇರಿದ ಹಾಗೆ ಜಮ್ಮು ಕಾಶ್ಮೀರ್ ಹಾಗೆ ಹರಿಯಾಣ ಪೊಲೀಸರೆಲ್ಲ ಸಕ್ಸಸ್ ಆಗಿರ್ಬೋದು. ಆದರೆ ಮತ್ತೊಂದು ಇನ್ನಿತರ ಟೀಮ್ಗಳು ಈ ಸಂದರ್ಭದಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದವರು ಈ ಟೈಮ್ನಲ್ಲಿ ಏನಾದ್ರು ಬ್ಲಾಸ್ಟ್ ಮಾಡಿದಾರ ಅನ್ನುವಂಥ ಸಹಜ ಗುಮಾನಿ ಇಲ್ಲಿ ವ್ಯಕ್ತವಾಗುತ್ತೆ. ನಾವಿಲ್ಲಿ ನೋಡ್ತಾ ಹೋಗೋಣ, ಇನ್ನಿತರ ಡೀಟೇಲ್ಸ್ ಆ ಸ್ಪಾಟ್ನಿಂದ ನಮಗೆ ಸಿಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ನಮಗೆ ಲಭ್ಯ ಆಗಿರುವಂಥ ಸ್ಯಾಟಲೈಟ್ ಇಮೇಜ್ ಅನ್ನ ನೀವು ನೋಡ್ಬೋದು. ರೆಡ್ ಫೋರ್ಟ್ ಅನ್ನ ನೀವು ನೋಡ್ತೀರಾ. ಸೊ ರೆಡ್ ಫೋರ್ಟ್ ಎಲ್ಲಿದೆ, ಅದರ ಮುಂದೆನೆ ಕೆಲ ಮಾರ್ಕೆಟ್ಗಳಿದೆ. ಆ ಮಾರ್ಕೆಟ್ಗಳಿಗೆ ಹೋಗೋಕ್ಕಿಂತ ಮುನ್ನ ಈ ಮೆಟ್ರೋ ಗೇಟ್ ನಂಬರ್ 1 ಇರುತ್ತೆ. ಆ ಗೇಟ್ ನಂಬರ್ 1ನ ಅಣತಿ ದೂರದಲ್ಲೇ ಈ ಸ್ಫೋಟ ಸಂಭವಿಸಿರುತ್ತೆ. ನಿಮ್ ಬಹಳ ಮಂದಿ ನೀವು ಗೊತ್ತಿರ್ಬೋದು, ದೆಹಲಿಗೆ ಹೋದಂಥವರಿಗೆ ನೀವು ನಂಗೊಂದು ಲೆದರ್ ಜಾಕೆಟ್ ತಗೊಂಬನ್ನಿ ಅಂತ ಸುಮಾರು ಜನ ಹೇಳಿರ್ತೀರಾ, ಅಥವಾ ನೀವು ಎಷ್ಟೋ ಜನ ಲೆದರ್ ಜಾಕೆಟ್ ಪರ್ಚೇಸ್ ಮಾಡೋಕ್ಕೆಲ್ಲ ಹೋಗಿರ್ತೀರಾ. ಅಂತ ಮಾರ್ಕೆಟ್ ಅದು. ಆ ಮಾರ್ಕೆಟ್ ಬಹುಶಃ ನಿಮ್ ಗಮನಕ್ಕೆ ಇರ್ಬೋದು, ಎಷ್ಟು ಜನನಿಬಿಡ ಮಾರ್ಕೆಟ್ ಅದು ಅನ್ನುವಂಥದ್ದನ್ನ. ಆ ಮಾರ್ಕೆಟ್ನ ಅಣತಿ ದೂರದಲ್ಲೇ ಈ ಸ್ಫೋಟ ಸಂಭವಿಸಿದೆ. ಆ ಸ್ಫೋಟ ಸಂಭವಿಸಿರುವಂಥ ತೀವ್ರತೆಗೆ ಆ ಮಾರ್ಕೆಟ್ನಲ್ಲಿದ್ದಂಥ ಅಂಗಡಿ ಗಾಜುಗಳು ಕೂಡ ಪುಡಿ ಪುಡಿ ಆಗಿವೆ. ನೀವು ಎಕ್ಸಾಕ್ಟ್ ಆಗಿ ನೋಡ್ತಾ ಇದ್ದೀರಾ. ರೆಡ್ ಫೋರ್ಟ್ನಿಂದ ಅಣತಿ ದೂರದಲ್ಲಿ ಆ ಮೇನ್ ರಸ್ತೆ ಏನಿದೆ ಅದರ ಮುಂಭಾಗ ಎಲ್ಲ ಈಗ ಬಹಳಷ್ಟು ಅಂಗಡಿಗಳನ್ನ ಹಾಕೊಂಡಿರ್ತಾರೆ. ಅದೊಂದು ರೀತಿ ಈಗ ಒಂದು ಕಮರ್ಷಿಯಲ್ ಸ್ಟ್ರೀಟ್ ಆಗಿಬಿಟ್ಟಿದೆ ಅದು.